ಕೆಂಪೇಗೌಡ ಏರ್ಪೋರ್ಟ್ಗೆ ಪ್ರತಿನಿತ್ಯ ಸಾವಿರಾರು ಜನ ಪ್ರಯಾಣಿಕರು ಕೂಡ ರಸ್ತೆಯಲ್ಲಿ ಬರ್ತಾರೆ. ಆದರೆ ಈ ರಸ್ತೆ ಕೆಂಪೇಗೌಡ ಏರ್ಪೋರ್ಟ್ ಪಕ್ಕದಲ್ಲಿ ಬರ್ತಕ್ಕಂಥ ಏನು ನ್ಯಾಷನಲ್ ಹೈವೇ ನಾವು ಈ ದೃಶ್ಯಗಳಲ್ಲಿ ಕೂಡ ನೋಡಬಹುದು. ಇದೇ ಒಂದು ಹೆದ್ದಾರಿಯ ಆ ಒಂದು ದೇವನಹಳ್ಳಿ ಟೋಲ್ನ ಇದುವರೆಗೂ ಕೂಡ ಟೋಲ್ನ ಬಳಿ ಇರ್ತಕ್ಕಂಥ ಬೂತ್ಗಳನ್ನು ಈಗಾಗಲೇ ನಿಷ್ಕ್ರಿಯವಾಗಿರ್ತಕ್ಕಂಥ ಟೋಲ್ ಬೂತ್ಗಳನ್ನು ತೆರವು ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ. ನಾವು ನೋಡಬಹುದು ದೇವನಹಳ್ಳಿ ಟೋಲ್ವೇ ಪ್ರೈವೇಟ್ ಲಿಮಿಟೆಡ್ ಅಂತ ಏನಿದೆ, ಇದು ಕಳೆದ 3 ವರ್ಷಗಳ ಹಿಂದೆ ಈ ಒಂದು ಟೋಲ್ನ ಆ ಬೂತುಗಳನ್ನು ಈಗಾಗಲೇ ನಿಲ್ಲಿಸಲಾಗಿದೆ. ಇದಕ್ಕೆ ಬದಲಿಯಾಗಿ ಈಗಾಗಲೇ ಸಾದಳ್ಳಿ ಬಳಿ ಟೋಲ್ನ ಈಗಾಗಲೇ ಟೋಲ್ ಕಲೆಕ್ಟ್ಗೆ ಅಲ್ಲಿ ಬೂತ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಈ ಒಂದು ಅವೈಜ್ಞಾನಿಕವಾಗಿರ್ತಕ್ಕಂಥ ಟೋಲ್ಗಳ ಬೂತ್ನ ಪಕ್ಕದಲ್ಲೇ ಈಗ ಸಾಕಷ್ಟು ಸಾವಿರಾರು ವೆಹಿಕಲ್ಗಳು ಕೂಡ ಏನು ಹೈದರಾಬಾದ್ ಚಿಕ್ಕಬಳ್ಳಾಪುರ ಕಡೆ ಆಗಿರ್ಬೋದು, ಜೊತೆಗೆ ಏರ್ಪೋರ್ಟ್ ಕಡೆ ಆಗಿರ್ಬೋದು, ಜೊತೆಗೆ ಬೆಂಗಳೂರು ನಗರ ಕಡೆ ಸಾಕಷ್ಟು ವಾಹನಗಳು ಓಡಾಡ್ತವೆ. ಆದರೆ ಈ ಟೋಲ್ ಬೂತ್ಗಳನ್ನು ನಾವು ನೋಡ್ಬೋದು. ಈಗಾಗಲೇ ಇದೇ ಒಂದು ಟೋಲ್ ಬೂತ್ಗಳು ಈಗಾಗಲೇ ಬಿರುಕು ಬಿಟ್ಟಿದೆ. ಜೊತೆಗೆ ಯಾವಾಗ ಅವು ಪಕ್ಕದಲ್ಲೇ ಹೋಗ್ತಾ ಇರ್ತಕ್ಕಂಥ ವಾಹನ ಸವಾರರ ಮೇಲೆ ಬೀಳುತ್ತೋ ಅಂತಕ್ಕಂಥ ಆತಂಕ ಎದುರಾಗಿದೆ. ಯಾಕೆಂದರೆ ನಾವು ನೋಡ್ಬೋದು ಬೂತುಗಳು ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡಿದೆ. ಸಾಕಷ್ಟು ಒಂದು ಬಿರುಕು ಬಿಟ್ಟು ಯಾವಾಗ ಅಂದರೆ ವಾಹನ ಸವಾರರ ಮೇಲೆ ಬೀಳುತ್ತೆ ಅಂತಕ್ಕಂಥ ಆತಂಕ ಕೂಡ ಇರುವಂಥದ್ದು. ಈಗಾಗಲೇ ಮುಂದೆ ಇರ್ತಕ್ಕಂಥ ಟೋಲ್ನಲ್ಲಿ ಈಗಾಗಲೇ ಟೋಲ್ ಕಲೆಕ್ಟ್ ಮಾಡಲಾಗ್ತಾ ಇದೆ. ಈ ಒಂದು ದೇವನಹಳ್ಳಿ ಕನಮಂಗಲಪಾಳ್ಯ ಟೋಲ್ ಏನಿದೆ ಇದು ಸುಮಾರು 3 ವರ್ಷಗಳಿಂದ ನಿಲ್ಲಿಸಿದ್ರು ಕೂಡ ಇದನ್ನು ತೆರವು ಮಾಡಿದರೆ ವಾಹನ ಸವಾರರು ಆರಾಮಾಗಿ ಪಾಸ್ ಆಗ್ತಾ ಇದ್ರು. ಆದರೆ ಟೋಲ್ ಬೂತ್ನ ತೆರವು ಮಾಡ್ತಕ್ಕಂಥ ಕೆಲಸ ಇನ್ನೂ ಕೂಡ ಆಗಿಲ್ಲ. ನಾವು ಈ ಒಂದು ಟೋಲ್ನ ಬೂತ್ನ ನೋಡ್ಬೋದು. ಇದೇ ಒಂದು ಟೋಲ್ ಬೂತ್ನಲ್ಲಿ ಕಳೆದ 1 ವಾರಗಳ ಹಿಂದೆ ಹೈದರಾಬಾದಿಂದ ಬರ್ತಾ ಇರ್ತಕ್ಕಂಥ ಬೆಂಗಳೂರಿಗೆ ಬರ್ತಾ ಇರ್ತಕ್ಕಂಥ ಒಂದು ಬಸ್ಸು ಇದೇ ಒಂದು ಟೋಲ್ ಬೂತ್ಗೆ ಡಿಕ್ಕಿ ಹೊಡೆದು ಸಾಕಷ್ಟು ಜನರಿಗೆ ಗಾಯ ಕೂಡ ಆಗಿತ್ತು. ಆದರೆ ಇಲ್ಲಿ ಟೋಲ್ನ ಕಲೆಕ್ಟ್ ಮಾಡ್ತಾ ಇಲ್ಲ ಅಂದಂಗಿದ್ದರೆ ಇವರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಈ ಟೋಲ್ ಬೂತ್ಗಳನ್ನು ತೆರವು ಮಾಡಿ ವಾಹನ ಸವಾರರು ಸರಾಗವಾಗಿ ಹೋಗಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗಿತ್ತು. ಆದರೆ ಆ ಕೆಲಸ ಕೂಡ ಆಗ್ತಾ ಇಲ್ಲ. ಹಾಗಾಗಿ ಏನು ವಾಹನ ಸವಾರರು ಕೂಡ ಸಾಕಷ್ಟು ಏನು ಸಾವಿರಾರು ವೆಹಿಕಲ್ಗಳು ಈಗ ಈ ಭಾಗದಲ್ಲಿ ಹೋಗ್ತವೆ. ಯಾವಾಗ ಏನಾಗುತ್ತೆ ಈ ಟೋಲ್ ಬೂತ್ಗಳಿಗೆ ಗುದ್ಕೊಂಡು ಅಪಘಾತಗಳು ಕೂಡ ಸಂಭವಿಸ್ತಕ್ಕಂಥ ಸಾಧ್ಯತೆ ಇದೆ. ಹೀಗಾಗಿ ಆದಷ್ಟು ಬೇಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎತ್ತುಕೊಂಡು ಈ ಒಂದು ನಿಷ್ಕ್ರಿಯಗೊಂಡಿರ್ತಕ್ಕಂಥ ಜೊತೆಗೆ ಬಲಿಗಾಗಿ ಕಾಯ್ದು ಕೂತಿರ್ತಕ್ಕಂಥ ಈ ಟೋಲ್ ಬೂತ್ಗಳನ್ನು ತೆರವು ಮಾಡಬೇಕು ಅಂತೇಳಿ ಈಗ ವಾಹನ ಸವಾರರು ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಏರ್ಪೋರ್ಟ್ಗೆ ತೆರಳತಕ್ಕಂಥ ಈ ಒಂದು ದೇವನಹಳ್ಳಿ ಟೋಲ್ ಬೂತ್ ನಿಷ್ಕ್ರಿಯಾಗಿ ಸಾಕಷ್ಟು ವರ್ಷಗಳಾಗಿದೆ. ಆದಷ್ಟು ಬೇಗ ಇದನ್ನು ತೆರವು ಮಾಡುವಂತಹ ಕೆಲಸ ಏನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮಾಡಬೇಕಾಗಿದೆ. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಕೆಂಪೇಗೌಡ ಏರ್ಪೋರ್ಟ್ಗೆ ಪ್ರತಿನಿತ್ಯ ಸಾವಿರಾರು ಜನ ಪ್ರಯಾಣಿಕರು ಕೂಡ ರಸ್ತೆಯಲ್ಲಿ ಬರ್ತಾರೆ. ಆದರೆ ಈ ರಸ್ತೆ ಕೆಂಪೇಗೌಡ ಏರ್ಪೋರ್ಟ್ ಪಕ್ಕದಲ್ಲಿ ಬರ್ತಕ್ಕಂಥ ಏನು ನ್ಯಾಷನಲ್ ಹೈವೇ ನಾವು ಈ ದೃಶ್ಯಗಳಲ್ಲಿ ಕೂಡ ನೋಡಬಹುದು. ಇದೇ ಒಂದು ಹೆದ್ದಾರಿಯ ಆ ಒಂದು ದೇವನಹಳ್ಳಿ ಟೋಲ್ನ ಇದುವರೆಗೂ ಕೂಡ ಟೋಲ್ನ ಬಳಿ ಇರ್ತಕ್ಕಂಥ ಬೂತುಗಳನ್ನು ಈಗಾಗಲೇ ನಿಷ್ಕ್ರಿಯವಾಗಿರ್ತಕ್ಕಂಥ ಟೋಲ್ ಬೂತ್ಗಳನ್ನು ತೆರವು ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ. ನಾವು ನೋಡ್ಬೋದು ದೇವನಹಳ್ಳಿ ಟೋಲ್ವೇ ಪ್ರೈವೇಟ್ ಲಿಮಿಟೆಡ್ ಅಂತ ಏನಿದೆ, ಇದು ಕಳೆದ 3 ವರ್ಷಗಳ ಹಿಂದೆ ಈ ಒಂದು ಟೋಲ್ನ ಆ ಬೂತುಗಳನ್ನು ಈಗಾಗಲೇ ನಿಲ್ಲಿಸಲಾಗಿದೆ. ಇದಕ್ಕೆ ಬದಲಿಯಾಗಿ ಈಗಾಗಲೇ ಸಾದಳ್ಳಿ ಬಳಿ ಟೋಲ್ನ ಈಗಾಗಲೇ ಟೋಲ್ ಕಲೆಕ್ಟ್ಗೆ ಅಲ್ಲಿ ಬೂತ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಈ ಒಂದು ಅವೈಜ್ಞಾನಿಕವಾಗಿರ್ತಕ್ಕಂಥ ಟೋಲ್ಗಳ ಬೂತ್ನ ಪಕ್ಕದಲ್ಲೇ ಈಗ ಸಾಕಷ್ಟು ಸಾವಿರಾರು ವೆಹಿಕಲ್ಗಳು ಕೂಡ ಏನು ಹೈದರಾಬಾದ್ ಚಿಕ್ಕಬಳ್ಳಾಪುರ ಕಡೆ ಆಗಿರ್ಬೋದು, ಜೊತೆಗೆ ಏರ್ಪೋರ್ಟ್ ಕಡೆ ಆಗಿರ್ಬೋದು, ಜೊತೆಗೆ ಬೆಂಗಳೂರು ನಗರ ಕಡೆ ಸಾಕಷ್ಟು ವಾಹನಗಳು ಓಡಾಡ್ತವೆ. ಆದರೆ ಈ ಟೋಲ್ ಬೂತ್ಗಳನ್ನು ನಾವು ನೋಡ್ಬೋದು. ಈಗಾಗಲೇ ಇದೇ ಒಂದು ಟೋಲ್ ಬೂತ್ಗಳು ಈಗಾಗಲೇ ಬಿರುಕು ಬಿಟ್ಟಿದೆ. ಜೊತೆಗೆ ಯಾವಾಗ ಅವು ಪಕ್ಕದಲ್ಲೇ ಹೋಗ್ತಾ ಇರ್ತಕ್ಕಂಥ ವಾಹನ ಸವಾರರ ಮೇಲೆ ಬೀಳುತ್ತೋ ಅಂತಕ್ಕಂಥ ಆತಂಕ ಎದುರಾಗಿದೆ. ಯಾಕೆಂದರೆ ನಾವು ನೋಡ್ಬೋದು ಬೂತುಗಳು ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡಿದೆ. ಸಾಕಷ್ಟು ಒಂದು ಬಿರುಕು ಬಿಟ್ಟು ಯಾವಾಗ ಅಂದರೆ ವಾಹನ ಸವಾರರ ಮೇಲೆ ಬೀಳುತ್ತೆ ಅಂತಕ್ಕಂಥ ಆತಂಕ ಕೂಡ ಇರುವಂಥದ್ದು. ಈಗಾಗಲೇ ಮುಂದೆ ಇರ್ತಕ್ಕಂಥ ಟೋಲ್ನಲ್ಲಿ ಈಗಾಗಲೇ ಟೋಲ್ ಕಲೆಕ್ಟ್ ಮಾಡಲಾಗ್ತಾ ಇದೆ. ಈ ಒಂದು ದೇವನಹಳ್ಳಿ ಕನಮಂಗಲಪಾಳ್ಯ ಟೋಲ್ ಏನಿದೆ ಇದು ಸುಮಾರು 3 ವರ್ಷಗಳಿಂದ ನಿಲ್ಲಿಸಿದ್ರು ಕೂಡ ಇದನ್ನು ತೆರವು ಮಾಡಿದರೆ ವಾಹನ ಸವಾರರು ಆರಾಮಾಗಿ ಪಾಸ್ ಆಗ್ತಾ ಇದ್ರು. ಆದರೆ ಟೋಲ್ ಬೂತ್ನ ತೆರವು ಮಾಡ್ತಕ್ಕಂಥ ಕೆಲಸ ಇನ್ನೂ ಕೂಡ ಆಗಿಲ್ಲ. ನಾವು ಈ ಒಂದು ಟೋಲ್ನ ಬೂತ್ನ ನೋಡ್ಬೋದು. ಇದೇ ಒಂದು ಟೋಲ್ ಬೂತ್ನಲ್ಲಿ ಕಳೆದ 1 ವಾರಗಳ ಹಿಂದೆ ಹೈದರಾಬಾದಿಂದ ಬರ್ತಾ ಇರ್ತಕ್ಕಂಥ ಬೆಂಗಳೂರಿಗೆ ಬರ್ತಾ ಇರ್ತಕ್ಕಂಥ ಒಂದು ಬಸ್ಸು ಇದೇ ಒಂದು ಟೋಲ್ ಬೂತ್ಗೆ ಡಿಕ್ಕಿ ಹೊಡೆದು ಸಾಕಷ್ಟು ಜನರಿಗೆ ಗಾಯ ಕೂಡ ಆಗಿತ್ತು. ಆದರೆ ಇಲ್ಲಿ ಟೋಲ್ನ ಕಲೆಕ್ಟ್ ಮಾಡ್ತಾ ಇಲ್ಲ ಅಂದಂಗಿದ್ದರೆ ಇವರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಈ ಟೋಲ್ ಬೂತ್ಗಳನ್ನು ತೆರವು ಮಾಡಿ ವಾಹನ ಸವಾರರು ಸರಾಗವಾಗಿ ಹೋಗಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗಿತ್ತು. ಆದರೆ ಆ ಕೆಲಸ ಕೂಡ ಆಗ್ತಾ ಇಲ್ಲ. ಹಾಗಾಗಿ ಏನು ವಾಹನ ಸವಾರರು ಕೂಡ ಸಾಕಷ್ಟು ಏನು ಸಾವಿರಾರು ವೆಹಿಕಲ್ಗಳು ಈಗ ಈ ಭಾಗದಲ್ಲಿ ಹೋಗ್ತವೆ. ಯಾವಾಗ ಏನಾಗುತ್ತೆ ಈ ಟೋಲ್ ಬೂತ್ಗಳಿಗೆ ಗುದ್ಕೊಂಡು ಅಪಘಾತಗಳು ಕೂಡ ಸಂಭವಿಸ್ತಕ್ಕಂಥ ಸಾಧ್ಯತೆ ಇದೆ. ಹೀಗಾಗಿ ಆದಷ್ಟು ಬೇಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎತ್ತುಕೊಂಡು ಈ ಒಂದು ನಿಷ್ಕ್ರಿಯಗೊಂಡಿರ್ತಕ್ಕಂಥ ಜೊತೆಗೆ ಬಲಿಗಾಗಿ ಕಾಯ್ದು ಕೂತಿರ್ತಕ್ಕಂಥ ಈ ಟೋಲ್ ಬೂತ್ಗಳನ್ನು ತೆರವು ಮಾಡಬೇಕು ಅಂತೇಳಿ ಈಗ ವಾಹನ ಸವಾರರು ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಏರ್ಪೋರ್ಟ್ಗೆ ತೆರಳತಕ್ಕಂಥ ಈ ಒಂದು ದೇವನಹಳ್ಳಿ ಟೋಲ್ ಬೂತ್ ನಿಷ್ಕ್ರಿಯಾಗಿ ಸಾಕಷ್ಟು ವರ್ಷಗಳಾಗಿದೆ. ಆದಷ್ಟು ಬೇಗ ಇದನ್ನು ತೆರವು ಮಾಡುವಂತಹ ಕೆಲಸ ಏನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮಾಡಬೇಕಾಗಿದೆ. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.
ಕೆಂಪೇಗೌಡ ಏರ್ಪೋರ್ಟ್ಗೆ ಪ್ರತಿನಿತ್ಯ ಸಾವಿರಾರು ಜನ ಪ್ರಯಾಣಿಕರು ಕೂಡ ರಸ್ತೆಯಲ್ಲಿ ಬರ್ತಾರೆ. ಆದರೆ ಈ ರಸ್ತೆ ಕೆಂಪೇಗೌಡ ಏರ್ಪೋರ್ಟ್ ಪಕ್ಕದಲ್ಲಿ ಬರ್ತಕ್ಕಂಥ ಏನು ನ್ಯಾಷನಲ್ ಹೈವೇ ನಾವು ಈ ದೃಶ್ಯಗಳಲ್ಲಿ ಕೂಡ ನೋಡಬಹುದು. ಇದೇ ಒಂದು ಹೆದ್ದಾರಿಯ ಆ ಒಂದು ದೇವನಹಳ್ಳಿ ಟೋಲ್ನ ಇದುವರೆಗೂ ಕೂಡ ಟೋಲ್ನ ಬಳಿ ಇರ್ತಕ್ಕಂಥ ಬೂತ್ಗಳನ್ನು ಈಗಾಗಲೇ ನಿಷ್ಕ್ರಿಯವಾಗಿರ್ತಕ್ಕಂಥ ಟೋಲ್ ಬೂತ್ಗಳನ್ನು ತೆರವು ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ. ನಾವು ನೋಡಬಹುದು ದೇವನಹಳ್ಳಿ ಟೋಲ್ವೇ ಪ್ರೈವೇಟ್ ಲಿಮಿಟೆಡ್ ಅಂತ ಏನಿದೆ, ಇದು ಕಳೆದ 3 ವರ್ಷಗಳ ಹಿಂದೆ ಈ ಒಂದು ಟೋಲ್ನ ಆ ಬೂತುಗಳನ್ನು ಈಗಾಗಲೇ ನಿಲ್ಲಿಸಲಾಗಿದೆ. ಇದಕ್ಕೆ ಬದಲಿಯಾಗಿ ಈಗಾಗಲೇ ಸಾದಳ್ಳಿ ಬಳಿ ಟೋಲ್ನ ಈಗಾಗಲೇ ಟೋಲ್ ಕಲೆಕ್ಟ್ಗೆ ಅಲ್ಲಿ ಬೂತ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಈ ಒಂದು ಅವೈಜ್ಞಾನಿಕವಾಗಿರ್ತಕ್ಕಂಥ ಟೋಲ್ಗಳ ಬೂತ್ನ ಪಕ್ಕದಲ್ಲೇ ಈಗ ಸಾಕಷ್ಟು ಸಾವಿರಾರು ವೆಹಿಕಲ್ಗಳು ಕೂಡ ಏನು ಹೈದರಾಬಾದ್ ಚಿಕ್ಕಬಳ್ಳಾಪುರ ಕಡೆ ಆಗಿರ್ಬೋದು, ಜೊತೆಗೆ ಏರ್ಪೋರ್ಟ್ ಕಡೆ ಆಗಿರ್ಬೋದು, ಜೊತೆಗೆ ಬೆಂಗಳೂರು ನಗರ ಕಡೆ ಸಾಕಷ್ಟು ವಾಹನಗಳು ಓಡಾಡ್ತವೆ. ಆದರೆ ಈ ಟೋಲ್ ಬೂತ್ಗಳನ್ನು ನಾವು ನೋಡ್ಬೋದು. ಈಗಾಗಲೇ ಇದೇ ಒಂದು ಟೋಲ್ ಬೂತ್ಗಳು ಈಗಾಗಲೇ ಬಿರುಕು ಬಿಟ್ಟಿದೆ. ಜೊತೆಗೆ ಯಾವಾಗ ಅವು ಪಕ್ಕದಲ್ಲೇ ಹೋಗ್ತಾ ಇರ್ತಕ್ಕಂಥ ವಾಹನ ಸವಾರರ ಮೇಲೆ ಬೀಳುತ್ತೋ ಅಂತಕ್ಕಂಥ ಆತಂಕ ಎದುರಾಗಿದೆ. ಯಾಕೆಂದರೆ ನಾವು ನೋಡ್ಬೋದು ಬೂತುಗಳು ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡಿದೆ. ಸಾಕಷ್ಟು ಒಂದು ಬಿರುಕು ಬಿಟ್ಟು ಯಾವಾಗ ಅಂದರೆ ವಾಹನ ಸವಾರರ ಮೇಲೆ ಬೀಳುತ್ತೆ ಅಂತಕ್ಕಂಥ ಆತಂಕ ಕೂಡ ಇರುವಂಥದ್ದು. ಈಗಾಗಲೇ ಮುಂದೆ ಇರತಕ್ಕಂಥ ಟೋಲ್ನಲ್ಲಿ ಈಗಾಗಲೇ ಟೋಲ್ ಕಲೆಕ್ಟ್ ಮಾಡಲಾಗ್ತಾ ಇದೆ. ಈ ಒಂದು ದೇವನಹಳ್ಳಿ ಕನಮಂಗಲಪಾಳ್ಯ ಟೋಲ್ ಏನಿದೆ ಇದು ಸುಮಾರು 3 ವರ್ಷಗಳಿಂದ ನಿಲ್ಲಿಸಿದ್ರು ಕೂಡ ಇದನ್ನು ತೆರವು ಮಾಡಿದರೆ ವಾಹನ ಸವಾರರು ಆರಾಮಾಗಿ ಪಾಸ್ ಆಗ್ತಾ ಇದ್ರು. ಆದರೆ ಟೋಲ್ ಬೂತ್ನ ತೆರವು ಮಾಡ್ತಕ್ಕಂಥ ಕೆಲಸ ಇನ್ನೂ ಕೂಡ ಆಗಿಲ್ಲ. ನಾವು ಈ ಒಂದು ಟೋಲ್ನ ಬೂತ್ನ ನೋಡ್ಬೋದು. ಇದೇ ಒಂದು ಟೋಲ್ ಬೂತ್ನಲ್ಲಿ ಕಳೆದ 1 ವಾರಗಳ ಹಿಂದೆ ಹೈದರಾಬಾದಿಂದ ಬರ್ತಾ ಇರ್ತಕ್ಕಂಥ ಬೆಂಗಳೂರಿಗೆ ಬರ್ತಾ ಇರ್ತಕ್ಕಂಥ ಒಂದು ಬಸ್ಸು ಇದೇ ಒಂದು ಟೋಲ್ ಬೂತ್ಗೆ ಡಿಕ್ಕಿ ಹೊಡೆದು ಸಾಕಷ್ಟು ಜನರಿಗೆ ಗಾಯ ಕೂಡ ಆಗಿತ್ತು. ಆದರೆ ಇಲ್ಲಿ ಟೋಲ್ನ ಕಲೆಕ್ಟ್ ಮಾಡ್ತಾ ಇಲ್ಲ ಅಂದಂಗಿದ್ರೆ ಇವರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಈ ಟೋಲ್ ಬೂತ್ಗಳನ್ನು ತೆರವು ಮಾಡಿ ವಾಹನ ಸವಾರರು ಸರಾಗವಾಗಿ ಹೋಗಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗಿತ್ತು. ಆದರೆ ಆ ಕೆಲಸ ಕೂಡ ಆಗ್ತಾ ಇಲ್ಲ. ಹಾಗಾಗಿ ಏನು ವಾಹನ ಸವಾರರು ಕೂಡ ಸಾಕಷ್ಟು ಏನು ಸಾವಿರಾರು ವೆಹಿಕಲ್ಗಳು ಈಗ ಈ ಭಾಗದಲ್ಲಿ ಹೋಗ್ತವೆ. ಯಾವಾಗ ಏನಾಗುತ್ತೆ ಈ ಟೋಲ್ ಬೂತ್ಗಳಿಗೆ ಗುದ್ಕೊಂಡು ಅಪಘಾತಗಳು ಕೂಡ ಸಂಭವಿಸ್ತಕ್ಕಂಥ ಸಾಧ್ಯತೆ ಇದೆ. ಹೀಗಾಗಿ ಆದಷ್ಟು ಬೇಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎತ್ತುಕೊಂಡು ಈ ಒಂದು ನಿಷ್ಕ್ರಿಯಗೊಂಡಿರ್ತಕ್ಕಂಥ ಜೊತೆಗೆ ಬಲಿಗಾಗಿ ಕಾಯ್ದು ಕೂತಿರ್ತಕ್ಕಂಥ ಈ ಟೋಲ್ ಬೂತ್ಗಳನ್ನು ತೆರವು ಮಾಡಬೇಕು ಅಂತೇಳಿ ಈಗ ವಾಹನ ಸವಾರರು ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಏರ್ಪೋರ್ಟ್ಗೆ ತೆರಳತಕ್ಕಂಥ ಈ ಒಂದು ದೇವನಹಳ್ಳಿ ಟೋಲ್ ಬೂತ್ ನಿಷ್ಕ್ರಿಯಾಗಿ ಸಾಕಷ್ಟು ವರ್ಷಗಳಾಗಿದೆ. ಆದಷ್ಟು ಬೇಗ ಇದನ್ನು ತೆರವು ಮಾಡುವಂತಹ ಕೆಲಸ ಏನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮಾಡಬೇಕಾಗಿದೆ. ಕ್ಯಾಮರಾಮನ್ ಮೋನಿಕಡ ಜೊತೆ ಮಂಜುನಾಥ್ ದಿನ್ಮೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಕೆಂಪೇಗೌಡ ಏರ್ಪೋರ್ಟ್ಗೆ ಪ್ರತಿನಿತ್ಯ ಸಾವಿರಾರು ಜನ ಪ್ರಯಾಣಿಕರು ಕೂಡ ರಸ್ತೆಯಲ್ಲಿ ಬರ್ತಾರೆ. ಆದರೆ ಈ ರಸ್ತೆ ಕೆಂಪೇಗೌಡ ಏರ್ಪೋರ್ಟ್ ಪಕ್ಕದಲ್ಲಿ ಬರ್ತಕ್ಕಂಥ ಏನು ನ್ಯಾಷನಲ್ ಹೈವೇ ನಾವು ಈ ದೃಶ್ಯಗಳಲ್ಲಿ ಕೂಡ ನೋಡಬಹುದು. ಇದೇ ಒಂದು ಹೆದ್ದಾರಿಯ ಆ ಒಂದು ದೇವನಹಳ್ಳಿ ಟೋಲ್ನ ಇದುವರೆಗೂ ಕೂಡ ಟೋಲ್ನ ಬಳಿ ಇರ್ತಕ್ಕಂಥ ಬೂತ್ಗಳನ್ನು ಈಗಾಗಲೇ ನಿಷ್ಕ್ರಿಯವಾಗಿರ್ತಕ್ಕಂಥ ಟೋಲ್ ಬೂತ್ಗಳನ್ನು ತೆರವು ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ. ನಾವು ನೋಡ್ಬೋದು ದೇವನಹಳ್ಳಿ ಟೋಲ್ವೇ ಪ್ರೈವೇಟ್ ಲಿಮಿಟೆಡ್ ಅಂತ ಏನಿದೆ, ಇದು ಕಳೆದ 3 ವರ್ಷಗಳ ಹಿಂದೆ ಈ ಒಂದು ಟೋಲ್ನ ಆ ಬೂತ್ಗಳನ್ನು ಈಗಾಗಲೇ ನಿಲ್ಲಿಸಲಾಗಿದೆ. ಇದಕ್ಕೆ ಬದಲಿಯಾಗಿ ಈಗಾಗಲೇ ಸಾದಳ್ಳಿ ಬಳಿ ಟೋಲ್ನ ಈಗಾಗಲೇ ಟೋಲ್ ಕಲೆಕ್ಟ್ಗೆ ಅಲ್ಲಿ ಬೂತ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಈ ಒಂದು ಅವೈಜ್ಞಾನಿಕವಾಗಿರ್ತಕ್ಕಂಥ ಟೋಲ್ಗಳ ಬೂತ್ನ ಪಕ್ಕದಲ್ಲೇ ಈಗ ಸಾಕಷ್ಟು ಸಾವಿರಾರು ವೆಹಿಕಲ್ಗಳು ಕೂಡ ಏನು ಹೈದರಾಬಾದ್ ಚಿಕ್ಕಬಳ್ಳಾಪುರ ಕಡೆ ಆಗಿರ್ಬೋದು, ಜೊತೆಗೆ ಏರ್ಪೋರ್ಟ್ ಕಡೆ ಆಗಿರ್ಬೋದು, ಜೊತೆಗೆ ಬೆಂಗಳೂರು ನಗರ ಕಡೆ ಸಾಕಷ್ಟು ವಾಹನಗಳು ಓಡಾಡ್ತವೆ. ಆದರೆ ಈ ಟೋಲ್ ಬೂತ್ಗಳನ್ನು ನಾವು ನೋಡ್ಬೋದು. ಇದೇ ಒಂದು ಟೋಲ್ ಬೂತ್ಗಳು ಈಗಾಗಲೇ ಬಿರುಕು ಬಿಟ್ಟಿದೆ. ಜೊತೆಗೆ ಯಾವಾಗ ಅವು ಪಕ್ಕದಲ್ಲೇ ಹೋಗ್ತಾ ಇರ್ತಕ್ಕಂಥ ವಾಹನ ಸವಾರರ ಮೇಲೆ ಬೀಳುತ್ತೋ ಅಂತಕ್ಕಂಥ ಆತಂಕ ಎದುರಾಗಿದೆ. ಯಾಕೆಂದರೆ ನಾವು ನೋಡ್ಬೋದು ಬೂತ್ಗಳು ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡಿದೆ. ಸಾಕಷ್ಟು ಒಂದು ಬಿರುಕು ಬಿಟ್ಟು ಯಾವಾಗ ಅಂದರೆ ವಾಹನ ಸವಾರರ ಮೇಲೆ ಬೀಳುತ್ತೆ ಅಂತಕ್ಕಂಥ ಆತಂಕ ಕೂಡ ಇರುವಂಥದ್ದು. ಈಗಾಗಲೇ ಮುಂದೆ ಇರತಕ್ಕಂಥ ಟೋಲ್ನಲ್ಲಿ ಈಗಾಗಲೇ ಟೋಲ್ ಕಲೆಕ್ಟ್ ಮಾಡಲಾಗ್ತಾ ಇದೆ. ಈ ಒಂದು ದೇವನಹಳ್ಳಿ ಕನಮಂಗಲಪಾಳ್ಯ ಟೋಲ್ ಏನಿದೆ, ಇದು ಸುಮಾರು 3 ವರ್ಷಗಳಿಂದ ನಿಲ್ಲಿಸಿದ್ರು ಕೂಡ ಇದನ್ನು ತೆರವು ಮಾಡಿದರೆ ವಾಹನ ಸವಾರರು ಆರಾಮಾಗಿ ಪಾಸ್ ಆಗ್ತಾ ಇದ್ರು. ಆದರೆ ಟೋಲ್ ಬೂತ್ನ ತೆರವು ಮಾಡ್ತಕ್ಕಂಥ ಕೆಲಸ ಇನ್ನೂ ಕೂಡ ಆಗಿಲ್ಲ. ನಾವು ಈ ಒಂದು ಟೋಲ್ನ ಬೂತ್ನ ನೋಡ್ಬೋದು. ಇದೇ ಒಂದು ಟೋಲ್ ಬೂತ್ನಲ್ಲಿ ಕಳೆದ 1 ವಾರಗಳ ಹಿಂದೆ ಹೈದರಾಬಾದಿಂದ ಬರ್ತಾ ಇರ್ತಕ್ಕಂಥ ಬೆಂಗಳೂರಿಗೆ ಬರ್ತಾ ಇರ್ತಕ್ಕಂಥ ಒಂದು ಬಸ್ಸು ಇದೇ ಒಂದು ಟೋಲ್ ಬೂತ್ಗೆ ಡಿಕ್ಕಿ ಹೊಡೆದು ಸಾಕಷ್ಟು ಜನರಿಗೆ ಗಾಯ ಕೂಡ ಆಗಿತ್ತು. ಆದರೆ ಇಲ್ಲಿ ಟೋಲ್ನ ಕಲೆಕ್ಟ್ ಮಾಡ್ತಾ ಇಲ್ಲ ಅಂದಂಗಿದ್ರೆ ಇವರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಈ ಟೋಲ್ ಬೂತ್ಗಳನ್ನು ತೆರವು ಮಾಡಿ ವಾಹನ ಸವಾರರು ಸರಾಗವಾಗಿ ಹೋಗಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗಿತ್ತು. ಆದರೆ ಆ ಕೆಲಸ ಕೂಡ ಆಗ್ತಾ ಇಲ್ಲ. ಹಾಗಾಗಿ ಏನು ವಾಹನ ಸವಾರರು ಕೂಡ ಸಾಕಷ್ಟು ಏನು ಸಾವಿರಾರು ವೆಹಿಕಲ್ಗಳು ಈಗ ಈ ಭಾಗದಲ್ಲಿ ಹೋಗ್ತವೆ. ಯಾವಾಗ ಏನಾಗುತ್ತೆ ಈ ಟೋಲ್ ಬೂತ್ಗಳಿಗೆ ಗುದ್ಕೊಂಡು ಅಪಘಾತಗಳು ಕೂಡ ಸಂಭವಿಸ್ತಕ್ಕಂಥ ಸಾಧ್ಯತೆ ಇದೆ. ಹೀಗಾಗಿ ಆದಷ್ಟು ಬೇಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎತ್ತುಕೊಂಡು ಈ ಒಂದು ನಿಷ್ಕ್ರಿಯಗೊಂಡಿರ್ತಕ್ಕಂಥ ಜೊತೆಗೆ ಬಲಿಗಾಗಿ ಕಾಯ್ದು ಕೂತಿರ್ತಕ್ಕಂಥ ಈ ಟೋಲ್ ಬೂತ್ಗಳನ್ನು ತೆರವು ಮಾಡಬೇಕು ಅಂತೇಳಿ ಈಗ ವಾಹನ ಸವಾರರು ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಏರ್ಪೋರ್ಟ್ಗೆ ತೆರಳತಕ್ಕಂಥ ಈ ಒಂದು ದೇವನಹಳ್ಳಿ ಟೋಲ್ ಬೂತ್ ನಿಷ್ಕ್ರಿಯಾಗಿ ಸಾಕಷ್ಟು ವರ್ಷಗಳಾಗಿದೆ. ಆದಷ್ಟು ಬೇಗ ಇದನ್ನು ತೆರವು ಮಾಡುವಂತಹ ಕೆಲಸ ಏನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮಾಡಬೇಕಾಗಿದೆ. ಕ್ಯಾಮರಾಮನ್ ಮೋನಿಕಡ ಜೊತೆ ಮಂಜುನಾಥ್ ದಿನ್ಮೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.